ಡಿಫ್ರೆಂಟ್ ಜೀವನದಲ್ಲಿ ಛಲ ಇದೆಯಾ, ಬದುಕಬೇಕು ಅನ್ನೋ ಒಂದು ಕನಸಿದೆಯಾ, ನಾವು ಜೀವನದಲ್ಲಿ ಯಾವುದೇ ಒಂದು ಕಮಿಟ್ಮೆಂಟ್ ಇರಲಿ, ಏನೇ ಒಂದು ಈಗ ಸ್ಟ್ರಗಲ್ ಮಾಡ್ತಾ ಇರಲಿ ನಮ್ಮ ಲೈಫನ್ನು ನಾವು ಮುನ್ನುಗ್ಗಬೇಕು, ನಮ್ಮ ಲೈಫಲ್ಲಿ ಡೆವಲಪ್ಮೆಂಟ್ ಒಂದು ಸ್ಟೆಪ್ ಮುನ್ನುಗ್ಗ ಹೋಗಬೇಕು ಅಂತ ಒಂದು ಛಲ, ನಿಮ್ಮ ಒಂದು ಧೈರ್ಯ ನಿಮಗೆ ಇದ್ದರೆ ಖಂಡಿತವಾಗ್ಲೂ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಎಲ್ಲರೂ ಒಂದು ಲೈಫ್ನ ಮಾಡ್ತಾಯಿದ್ದೀವಿ, ಆದರೆ ಏನೂ ಚೇಂಜಸ್ ಆಗ್ತಾಯಿಲ್ಲ ಅಂತ ಎಲ್ಲರಿಗೂ ಅನಿಸಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ, ನಮ್ಮ ಈಗೋಗಳನ್ನ ಬಿಟ್ಬಿಡೋಣ ಡಿಯರ್ ಫ್ರೆಂಡ್ಸ್. ಅದು ಬೇಕಾಗಿಲ್ಲ ನಮಗೆ. ನಮ್ಮ ಸಕ್ಸಸ್ಗೆ ಮುಳ್ಳಾಗದೆ ಅದೊಂದೇ ಈಗೋ, ನಾನು ಅಥವಾ ಒಬ್ಬರ ಮೇಲೆ ಹಾಗೆ ಹಿಂಗೆ ಹೇಳ್ಕೊಂಡು ಆ ಥರ ಈ ಥರ ನೆಗೆಟಿವ್ಸ್ ಥಾಟ್ಸ್ಗಳನ್ನ ಬೆಳೆಸ್ಕೊಂಡು ಇರೋದನ್ನ ಖಂಡಿತವಾಗ್ಲೂ ಬಿಟ್ಬಿಡೋಣ. ನಮ್ಮ ಸಕ್ಸಸ್ಗೆ ಮುಳ್ಳುಬೇಲೆ ಅಂದರೆ ಅದೊಂದೇ. ಸಾಕಷ್ಟು ಪಾಯಿಂಟ್ಸ್ಗಳನ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಡಿಯರ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಾವು ಅದ್ಭುತವಾಗಿ ಕ್ರಿಯೇಟ್ ಆಗ್ತೀವಿ. ನಮ್ಮ ಆಸೆಗಳು, ನಮ್ಮ ಡ್ರೀಮ್ಗಳೇನಿದೆ ಅದನ್ನೆಲ್ಲ ಅದ್ಭುತವಾಗಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಆ ಭಗವಂತ ನಮಗೆ ಪ್ರಸಾದವಾಗಿ ಗ್ಯಾರಂಟಿ ಕೊಡ್ತಾನೆ. ಅದನ್ನ ನಾವು ಈ 4-5 ಪಾಯಿಂಟ್ಸ್ಗಳನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಮಾತ್ರ. ಇಲ್ಲ ನಾವು ಹಿಂಗೆ ಇರ್ತೀವಿ ಅಂದರೆ ಭಗವಂತ 101% ಸಿಗೋಲ್ಲ, ನಮ್ಮ ಸಕ್ಸಸ್ ಸಿಗೋಲ್ಲ. ಇದು 101% ನಿಜ. ಅದಕ್ಕೋಸ್ಕರ ನಮ್ಮ ಲೈಫ್ನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇವು 4-5 ಪಾಯಿಂಟ್ಸ್ಗಳನ್ನ ಬಿಟ್ಟರೆ ಖಂಡಿತವಾಗ್ಲೂ ಚೇಂಜ್ ಆಗೇ ಆಗ್ತೀನಿ. ಅದಕ್ಕೋಸ್ಕರ ಡಿಯರ್ ಫ್ರೆಂಡ್ಸ್, ನಿಮ್ಮಲ್ಲಿ ಆ ಥರ ಒಂದು 4-5 ಪಾಯಿಂಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವತ್ತೂ ಗ್ರೋತ್ ಆಗಬೇಕು ಅನ್ನೋ ಮೈಂಡ್ಸೆಟ್ನ ಯಾವತ್ತೂ ಬಿಡಬೇಡಿ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ನಾನು ಯಾವತ್ತೂ ಬಿಡಲ್ಲ. ನನ್ನ ಸಾಯೋ ತನಕ, ನಾನು ಉಸಿರಿರೋ ತನಕ ನನ್ನ ಗ್ರೋತು, ನನ್ನ ಕಾನ್ಫಿಡೆಂಟು, ನನ್ನ ಪಾಸಿಟಿವ್ ಥಿಂಕ್ನ ನಾನು ಯಾವತ್ತೂ ಬಿಡಲ್ಲ ಡಿಯರ್ ಫ್ರೆಂಡ್ಸ್. ನಾನು ಉಸಿರು ಹೋಗ್ಬೇಕು ಮಾತ್ರ. ನನ್ನ ಬಾಡಿಲಿ ಉಸಿರಿರೋ ತನಕ ಐ ಆಮ್ ಎ ಪಾಸಿಟಿವ್ ಬಾಯ್, ಐ ಆಮ್ ಎ ಸಕ್ಸಸ್ಫುಲ್. ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಡಿಯರ್ ಫ್ರೆಂಡ್ಸ್, ನಮ್ಮ ಕಂಪ್ನಿ ಒಂದು ಸ್ಟೆಪ್ ಮೇಲೆ ಮುನ್ನುಗ್ತಾ ಇದೆ. ನಿಮಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಹೆಲ್ತ್ ಆ್ಯಂಡ್ ವೆಲ್ತ್ ಎರಡನ್ನೂ ಕೊಡೋಕ್ಕೆ ನಮ್ಮ ಕಂಪ್ನಿ ತಯಾರಾಗಿದೆ. ಡಿಯರ್ ಫ್ರೆಂಡ್ಸ್, ನಮ್ಮ ಅದ್ಭುತವಾದ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಒಂದು ಸ್ಟೇಜ್ ಈಗ ಎಲ್ಲರಿಗೂ ಕೂಡ ಬರ್ತಾಯಿದೆ. ಎಲ್ಲರೂ ಕೂಡ ಅದನ್ನ ಸ್ಟೇಜ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ನಮ್ಮ ಕಂಪ್ನಿ ಮುನ್ನುಗ್ತಾ ಇದೆ. ಡಿಯರ್ ಫ್ರೆಂಡ್ಸ್, ನೀವು ಕೂಡ ಜಾಯ್ನ್ ಆಗಿ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಯಾವ್ದು ಬೇಕಾದ್ರೂ ಜಾಯ್ನ್ ಆಗಿ ನಿಮ್ಮ ಗ್ರೋತ್ ಆಗಿ, ನಿಮ್ಮ ಬಿಸ್ನೆಸ್ ಗ್ರೋತ್ ಮಾಡಿ, ನಿಮ್ಮ ಡ್ರೀಮ್ಸ್ಗಳನ್ನ ಗ್ರೋತ್ ಮಾಡ್ಕೊಳ್ಳಿ. ನೀವು ಏನೇ ಕನ್ಸಿಟ್ಕೊಂಡ್ರು ಡಿಯರ್ ಫ್ರೆಂಡ್ಸ್, ಈ ಒಂದು ಕಂಪ್ನಿಗೆ ಬಂದು ನೀವು ಅದನ್ನ ಫುಲ್ಫಿಲ್ ಮಾಡ್ಕೋಬೋದು. 101% ನಾನೇ ಗ್ಯಾರಂಟಿ ಅದಕ್ಕೆ. ಯಾಕಂದರೆ ಹೆಲ್ತ್ ಆ್ಯಂಡ್ ವೆಲ್ತ್ ಎರಡೂ ಕೂಡ, ನಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೋದು. ನಮ್ಮ ವೆಲ್ತ್ ಏನೇ ಇದ್ದರೂ, ನಮಗೇನೇ ಕಷ್ಟ ಇದ್ರೂ ಕೂಡ, ಏನೇ ಕಮಿಟ್ಮೆಂಟ್ಸ್ ಇದ್ರೂ ಕೂಡ ಈ ನಮ್ಮ ಕಂಪ್ನಿ ಮುಖಾಂತರ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಅದನ್ನ ಗ್ರೋತ್ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಏನೇ ಕಷ್ಟ ಇರಲಿ, ಏನೇ ಕಮಿಟ್ಮೆಂಟ್ ಇರಲಿ, ನಮ್ಮ ಕಂಪ್ನಿಗೆ ನೀವು ಜಾಯ್ನ್ ಆಗಿದ್ದೇ ಆದರೆ ಖಂಡಿತವಾಗ್ಲೂ ಸಕ್ಸಸ್ಸು ನಿಮ್ಮದೇ ಡಿಯರ್ ಫ್ರೆಂಡ್ಸ್. ನಮ್ಮ ಕಂಪ್ನಿಗೆ ಬರಬೇಕಂದ್ರೆ ಏನಪ್ಪ ಅಂತಂದರೆ, ಗುರಿ ಇಟ್ಕೊಂಡು ಬನ್ನಿ. ಯಾವತ್ತೂ ಗುರಿ ಇಲ್ಲದೆ ಹನುಮಾನದಿಂದ ಯಾವತ್ತೂ ಕಾಲಿಡಬೇಡಿ. ಯಾವುದೇ ಕಂಪ್ನಿಗಾದರೂ ಅಷ್ಟೇ, ಯಾವುದೇ ಒಂದು ಜಾಬ್ಗಾದರೂ ಅಷ್ಟೇ, ಯಾವುದೇ ಒಂದು ಬಿಸ್ನೆಸ್ಗಾದರೂ ಅಷ್ಟೇ, ಯಾವತ್ತೂ ಅನುಮಾನದಿಂದ ಕಾಲಿಡಬೇಡಿ. ಕಾನ್ಫಿಡೆಂಟಾಗಿರಿ. ಯಾವತ್ತು ಕಾನ್ಫಿಡೆಂಟಾಗಿ ಗುರಿ ತಲುಪೋಣ. ಅದಕ್ಕೆ ಹೆಲ್ತ್ ವೆಲ್ತ್ ಕೊಡೋಕ್ಕೆ ನಾವು ರೆಡಿ, ನೀವು ರೆಡಿ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಜಾಯ್ನ್ ವಿತ್ ಅಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು. ಲವ್ ಯು ಆಲ್.